ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೆಲ್ಲ ಇವತ್ತು ಯಾವ ರೆಸಿಪಿನ ತೋರಿಸ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ. ಬನ್ನಿ, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ನಮ್ಮ ಹಳೆಯ ಕಾಲದ ರೆಸಿಪಿ ಕುಂಬಳಕಾಯಿ ಗಾರಿಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಹಣ್ಣಾದಂತಹ ಕುಂಬಳಕಾಯಿಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ನಂತರ ಒಂದು ಪಾತ್ರೆಯಲ್ಲಿ ಬೆಂದಂತಹ ಕುಂಬಳಕಾಯಿಯನ್ನು ಚೆನ್ನಾಗಿ 1 ಸ್ಪೂನ್ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕಿವುಚಿದ ನಂತರ 1/2 kg ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿದಂಥ ಬೆಲ್ಲವನ್ನು ಅದರಲ್ಲಿ ಕುಂಬಳಕಾಯಿಯಲ್ಲಿ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸಣ್ಣದಾದ ಉರಿಯಲ್ಲಿ ಸ್ಟವ್ ಮೇಲೆ ಇಡಿ. ಹಾಗೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಈಗ ಇದಕ್ಕೆ 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು. ಈಗ ಹಾಗೆ ಒಲೆ ಮೇಲಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಇದು ಯಾವ ಕಲರ್ ಬರಬೇಕಂದ್ರೆ ಸೇಮ್ ಹಲ್ವಾ ಥರ ಕಲರ್ ಬರುತ್ತೆ ಫ್ರೆಂಡ್ಸ್. ಹಾಗೆ ಮನೆಯೆಲ್ಲ ಘಮಘಮಿಸುತ್ತೆ ನೋಡಿ. ಈಗ ರೆಡಿಯಾಗಿದೆ. ನೋಡೋದಕ್ಕೆ ಸೇಮ್ ಕುಂಬಳಕಾಯಿ ಹಲ್ವಾ ಥರನೇ ಕಾಣುತ್ತೆ ನೋಡಿ. ಇದಕ್ಕೆ 2 ಬಟ್ಲು ಗೋಧಿ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 2 ಬಟ್ಲು ಗೋಧಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿ. ನಾದಿದ ನಂತರ ಎರಡು ಕೈಗೆ ಎಣ್ಣೆಯನ್ನು ಹಚ್ಚಿ ಈ ತರಹ ಗಾರಿಗೆಯನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಕಾದಂತಹ ಎಣ್ಣೆಗೆ ಗಾರಿಗೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ. ಈಗ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಗಾರಿಗೆಯನ್ನು ಕರಿಯಿರಿ. ಮುಂಚೆ ಎಲ್ಲ ನಮ್ಮ ಅಜ್ಜಿಯರು ಎಲ್ಲಾದರೂ ಪ್ರವಾಸಕ್ಕೆ ಹೋದರೆ ಇದೇ ತರಹದ ಕುಂಬಳಕಾಯಿ ಗಾರಿಯನ್ನು ಮಾಡ್ತಾಯಿದ್ರು. ಇದು 1 ವಾರದವರೆಗೆ ಕೆಡಲ್ಲ ಫ್ರೆಂಡ್ಸ್. ಹಾಗೆ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ. ಈ ಥರದ ಹಳೆಯ ತಿಂಡಿಗಳನ್ನು ರೆಸಿಪಿಗಳನ್ನು ನಮ್ಮ ಮಕ್ಕಳಿಗೆ ನಾವು ಮಾಡಿ ಹಾಕ್ತಾಯಿದ್ರೆ ಈ ಥರದ ಹಳೆಯ ರೆಸಿಪಿಗಳು ಅವ್ರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೂ ತುಂಬಾ ರುಚಿಯಾಗಿ ಬರುತ್ತೆ. ನೀವೆಲ್ಲ ನಿಮ್ಮ ಮನೇಲಿ ಈ ಥರ ಕುಂಬಳಕಾಯಿ ಗಾರಿಗೆಯನ್ನು ಒಮ್ಮೆ ಟ್ರೈ ಮಾಡಿ. ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರಹದ ಹಳೆಯ ರೆಸಿಪಿಗಳು ಬೇಕಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.